ಫಸ್ಟ್ ಟೈಮ್ ಏರೋಪ್ಲೇನ್ ಅಲ್ಲಿ ಹೋಗ್ತಾ ಇರ್ತಾರೆ. ಇಡೀ ರಾಜ್ಯ ಅಲ್ಲ, ಇಡೀ ದೇಶಾದ್ಯಂತ ಕರಾಳ ದಿನ ಅಂತಾನೆ ಹೇಳ್ಬೋದು. ನಿಜಕ್ಕೂ ಆ ನಿನ್ನೆ ನಡೆದಿರುವಂತಹ ಒಂದು ಘಟನೆ ಎಲ್ರಿಗೂ ಕೂಡ ಶಾಕ್ ಅನ್ಸಿದೆ. ಒಬ್ಬ ಮಾಜಿ ಸಿಎಂ ಕೂಡ ವಿಜಯ್ ರೂಪಾಣಿ ಅವರು ಸೇರಿದಂತೆ 242 ಜನ ಸಾವನ್ನಪ್ಪಿರುವಂತದ್ದು ಅಂತಂದ್ರೆ ಎಂತ ದುರಂತ ಘಟನೆ. ಮೆಡಿಕಲ್ ಹಾಸ್ಟೆಲ್ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಇಡೀ ಹಾಸ್ಟೆಲ್ ನಲ್ಲಿ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಶಾಕ್ ಆಗ್ಬಿಟ್ಟಿದ್ರು. ಅಲ್ಲಿ ದಟ್ಟಣೆ ಆದಂತಹ ಹೊಗೆ ನೋಡಿದಂತಹ ಸಂದರ್ಭದಲ್ಲಿ, ಆ ಫ್ಲೈಟ್ ಬಂದು ಬಿದ್ದಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಏನಾಗ್ತಾ ಇದೆ ಅಂತ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಊಹೆ ಆಗಿರ್ಲಿಲ್ಲ. ಫಸ್ಟ್ ಟೈಮ್ ಏರೋಪ್ಲೇನ್ ಅಲ್ಲಿ ಹೋಗ್ತಾ ಇರ್ತಾರೆ, ಮಿಸ್ ಆಗಿಬಿಟ್ಟು ಅದರಲ್ಲೂ ಎಮರ್ಜೆನ್ಸಿ ಅಂತ ಒಬ್ರು ಗೇಟ್ ಇಂದ ಒಬ್ರು ಪಾಸ್ ಆಗ್ತಾರೆ. ಆ ಸುಟ್ಟು ಕರಕಲಾಗಿರುವಂತ ಪರಿಸ್ಥಿತಿ, ಆ ಕುಟುಂಬಸ್ಥರ ಆಕ್ರಂದನ ಇದೆಯಲ್ಲ, ನಿಜಕ್ಕೂ ಹೇಳಕ್ ಆಗೋದಿಲ್ಲ ರೀ. ಆ ರೀತಿಯಾದಂತ ಆಕ್ರಂದನ ದುರಂತ ಇತಿಹಾಸದಲ್ಲೇ ಪ್ರಥಮ ಬಾಗಿ ಆಗಿರುವಂತ ಒಂದು ಘಟನೆ ಇದೆಯಲ್ಲ, ನಿಜಕ್ಕೂ ಯಾರೂ ಕೂಡ ಊಹೆ ಮಾಡೋದಿಲ್ಲ ರೀ. ಇಂಥ ಘಟನೆ ಇವತ್ತು ನಡೆದೋಗ್ಬಿಟ್ಟಿರುವಂಥದ್ದು. ನಿಜಕ್ಕೂ ಆ ನಿನ್ನೆ ನಡೆದಿರುವಂತಹ ಒಂದು ಘಟನೆ ಎಲ್ರಿಗೂ ಕೂಡ ಶಾಕ್ ಅನ್ಸಿದೆ. ಹಣೆ ಬರಾನೋ ಏನ್ ಕತೆನೋ ಗೊತ್ತಿಲ್ಲ, ಆ ಹಾಸ್ಟೆಲ್ ಮೇಲೆ ಬಂದಿರುವಂತ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಸಾವನ್ನಪ್ತಾರೆ. ದೇವರ ಮೇಲೆ ನಂಬಿಕೆ ಇಟ್ಟಿರ್ತಾರೋ ಗೊತ್ತಿಲ್ಲ, ಬಟ್ ಆ ಪೈಲಟ್ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಹಾಯ್, ಹಲೋ, ನಮಸ್ಕಾರ. ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜು ವಾಲಿಕಾರ್. ಅಹಮದಾಬಾದ್ 242 ಜನ. ನಿಜಕ್ಕೂ ಕೂಡ ಇಡೀ ರಾಜ್ಯ ಅಲ್ಲ, ಇಡೀ ದೇಶಾದ್ಯಂತ ಕರಾಳ ದಿನ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ, ಸಾಕಷ್ಟು ವಿಶ್ವಾಸ, ಸಾಕಷ್ಟು ನಂಬಿಕೆ, ಸಾಕಷ್ಟು ಪ್ರೀತಿ, ಅದರ ಜೊತೆಗೆ ನಿಜಕ್ಕೂ ಕೂಡ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಲಂಡನ್ಗೆ ಹೋಗ್ಬೇಕು, ಆ ರೀತಿಯಾಗಿ ಈ ರೀತಿಯಾಗಿ ಒಂದಿಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು. ನೋಡಿ, ಈ ಘಟನೆಯಲ್ಲಿ 242 ಜನ ಅಲ್ಲದೆ ಒಬ್ಬ ಮಾಜಿ ಸಿಎಂ ಕೂಡ ವಿಜಯ್ ರೂಪಾಣಿ ಅವರು ಸೇರಿದಂತೆ 242 ಜನ ಸಾವನ್ನಪ್ಪಿರುವಂಥದ್ದು ಅಂತಂದ್ರೆ ಎಂತ ದುರಂತ ಘಟನೆ. ನಿಜಕ್ಕೂ ಕೂಡ ನಿನ್ನೆ ಇಡೀ ರಾಜ್ಯನೇ, ಇಡೀ ಗುಜರಾತೆ, ಅಂದ್ರೆ ಆ ಫ್ಲೈಟ್ ಬಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಏನೇನೋ ಅನ್ಕೊಂಡ್ಬಿಟ್ಟಿದ್ರು. ಏನಾಯ್ತು ಅಂದ್ರೆ ಮೆಡಿಕಲ್ ಹಾಸ್ಟೆಲ್ ಮೇಲೆ ಬಿದ್ದಂತ ಸಂದರ್ಭದಲ್ಲಿ ಇಡೀ ಹಾಸ್ಟೆಲ್ ನಲ್ಲಿ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಶಾಕ್ ಆಗ್ಬಿಟ್ಟಿದ್ರು. ಅಲ್ಲಿ ದಟ್ಟಣೆ ಆದಂತಹ ಹೊಗೆ ನೋಡಿದಂತ ಸಂದರ್ಭದಲ್ಲಿ, ಆ ಫ್ಲೈಟ್ ಬಂದು ಬಿದ್ದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಏನಾಗ್ತಾ ಇದೆ ಅಂತ ಅಲ್ಲಿರುವಂತ ವಿದ್ಯಾರ್ಥಿಗಳಿಗೂ ಕೂಡ ಊಹೆ ಆಗಿರ್ಲಿಲ್ಲ. ನೋಡಿ, 242 ಜನ ಸಾವನ್ನಪ್ಪಿದ್ದಾರೆ ಅಂತಂದ್ರೆ ನಿಜಕ್ಕೂ ನಮಗೆ ಯಾವ ರೀತಿ ಅಂದ್ರೆ ಸಂಕಟ ಅಂತಂದ್ರೆ, ಯಾಕಪ್ಪ ಈ ರೀತಿ ಘಟನೆ ಆಗೋಗ್ಬಿಡ್ತು? ಯಾಕಂದ್ರೆ ಏರೋಪ್ಲೇನ್ ನಲ್ಲಿ ಹೋಗೋದೇ ಒಂದು ತಪ್ಪಾಗೋಗ್ಬಿಡ್ತಾ? ಅಂದ್ರೆ ಬರೀ ಶ್ರೀಮಂತರು ಮಾತ್ರ ಅಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯರು ಕೂಡ ಏರೋಪ್ಲೇನ್ ನಲ್ಲಿ ತಿರುಗ್ತಾರೆ. ಸಾಕಷ್ಟು ಜನ ಕನಸನ್ನ ಹೊಂದಿರ್ತಾರೆ. ಸಾಕಷ್ಟು ಜನ ಫಸ್ಟ್ ಟೈಮ್ ಏರೋಪ್ಲೇನ್ ಅಲ್ಲಿ ಹೋಗ್ತಾ ಇರ್ತಾರೆ, ಮಿಸ್ ಆಗಿಬಿಟ್ಟು ಅದರಲ್ಲೂ ಎಮರ್ಜೆನ್ಸಿ ಅಂತ ಒಬ್ರು ಗೇಟ್ ಇಂದ ಒಬ್ರು ಪಾಸ್ ಆಗ್ತಾರೆ. ಅದು ರಮೇಶ್ ಅನ್ನೋರು. ಯಾಕಂದ್ರೆ 242 ಜನರಲ್ಲಿ ಫ್ಲೈಟ್ ಅಲ್ಲಿ ಹೋಗ್ಬೇಕಾದಂತ ಸಂದರ್ಭದಲ್ಲಿ 12 ಜನ ಸಿಬ್ಬಂದಿ ಸೇರಿದಂತೆ ಅಲ್ಲಿರುವಂತ ಏನು ಸಿಬ್ಬಂದಿಗಳ ಜೊತೆಗೆ ಪ್ರಯಾಣಿಕರೇನು ಪ್ರವಾಸವನ್ನ ಮಾಡ್ತಾ ಇದ್ರು. ಲಂಡನ್ಗೆ ಏನು ಹೋಗ್ಬೇಕಾದಂತ ಟೇಕಪ್ ಆಗ್ಬೇಕಾಗಿತ್ತು. ಆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಏರೋಪ್ಲೇನ್ ನಲ್ಲಿ ಈ ರೀತಿಯಾದಂತ ಘಟನೆ, ಅಲ್ಲಿ ನಿಜಕ್ಕೂ ಆವತ್ತು ಆ ಊಹೆನೂ ಕೂಡ ಮಾಡಕ್ಕಾಗಲ್ಲ ರೀ. ಆ ರೀತಿಯಾದಂತ ಘಟನೆ. ಸಾಕಷ್ಟು ಸಿಬ್ಬಂದಿಗಳು ಹೋಗ್ತಾ ಇದ್ರು, ಪ್ರಯಾಣಿಕರು ಹೋಗ್ತಾ ಇದ್ರು. 242 ಜನ ಅಂತಂದ್ರೆ ಆ ಜೀಪಗಳು ಯಾವ ರೀತಿ ಆಗಿರ್ಬೇಕು, ಆ ಸುಟ್ಟು ಕರಕಲಾಗಿರುವಂತ ಪರಿಸ್ಥಿತಿ ಅಂತಂದ್ರೆ, ಆ ಗಗನ ಸಖಿಯರು ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಆ ಕುಟುಂಬಸ್ಥರ ಆಕ್ರಂದನ ಇದೆಯಲ್ಲ, ನಿಜಕ್ಕೂ ಹೇಳಕ್ ಆಗೋದಿಲ್ಲ ರೀ. ಆ ರೀತಿಯಾದಂತ ಆಕ್ರಂದನ, ಅವರ ನರಳಾಟ. ಯಾಕಂದ್ರೆ 242 ಜನ ಕುಟುಂಬಸ್ಥರು ಎಲ್ಲರೂ ಕೂಡ ಶೋಕಾಚರಣೆ ಅಂತಂದ್ರೆ ಎಲ್ಲರೂ ಕೂಡ ದುಃಖದಲ್ಲಿ ಇದ್ದಾರೆ. ಆ ರಮೇಶ್ ಅವ್ರನ್ನ ಭೇಟಿ ಆಗೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬಂದಿದ್ದಾರೆ. ಸೊ ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು, ಎಲ್ಲರೂ ಕೂಡ ಒಂದಿಷ್ಟು ಸಂತಾಪವನ್ನ ಸೂಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರತಿಯೊಂದು ಒಬ್ಬೊಬ್ಬ ನಾಯಕರು ಕೂಡ, ಅಂದ್ರೆ ಪ್ರತಿಯೊಬ್ಬ ರಾಜಕೀಯ ನಾಯಕರು, ಇಲ್ಲಿ ಯಾರು ಕೂಡ ಬಿಜೆಪಿ, ಕಾಂಗ್ರೆಸ್, JDS ಅಂತ ಯಾರೂ ಇಲ್ಲ, ಎಲ್ಲಾ ಪಕ್ಷದ ನಾಯಕರು ಕೂಡ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಯಾಕಂದ್ರೆ ಇಡೀ ಇತಿಹಾಸದಲ್ಲೇ, ಅಂದ್ರೆ ವಿಮಾನದ ದುರಂತ ಇತಿಹಾಸದಲ್ಲೇ ಪ್ರಥಮ ಬಾಗಿ ಆಗಿರುವಂತಹ ಒಂದು ಘಟನೆ ಇದೆಯಲ್ಲ, ನಿಜಕ್ಕೂ ಯಾರೂ ಕೂಡ ಊಹೆ ಮಾಡೋದಿಲ್ಲ ರೀ. ಇಂಥ ಘಟನೆ ಇವತ್ತು ನಡೆದೋಗ್ಬಿಟ್ಟಿರುವಂಥದ್ದು. ಅವತ್ತು ಎಲ್ಲರೂ ಕೂಡ ಯಾಕೆ ಏನಾಯ್ತು ಅಂತ ಒಂದಿಷ್ಟು ಪ್ರಶ್ನೆಗಳನ್ನ ಸಹಜವಾಗಿ ಹುಟ್ಟುತ್ತೆ. ಬ್ಲ್ಯಾಕ್ ಬಾಕ್ಸ್ ಅಂತ ಇರುತ್ತೆ ನೋಡಿ, ಪ್ರತಿಯೊಂದು ವಿಮಾನದಲ್ಲೂ ಕೂಡ ಬ್ಲ್ಯಾಕ್ ಬಾಕ್ಸ್ ಅಂತ ಇರುತ್ತೆ. ಯಾಕೆ ಇರುತ್ತೆ ಅಂತಂದ್ರೆ,
ಆ ಬ್ಲಾಕ್ ಬಾಕ್ಸ್ ಇಂದ ಅಂದ್ರೆ ಎಮರ್ಜೆನ್ಸಿ ಇದ್ದಂತಹ ಸಂದರ್ಭದಲ್ಲಿ ವಿಮಾನದಲ್ಲಿ ಆ ತಂತ್ರಜ್ಞಾನಿಕ ಏನೇನೋ ಕೆಲಸಗಳು ಮಾಡ್ತಾ ಇದ್ದಾವೆ, ಸೌಂಡ್ ರೆಕಾರ್ಡಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಆ ಬ್ಲಾಕ್ ಬಾಕ್ಸ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ರೆಕಾರ್ಡಿಂಗ್ ಆಗುತ್ತೆ. ಅಂದ್ರೆ ಆ ಬ್ಲಾಕ್ ಬಾಕ್ಸ್ ಯಾವುದೇ ಕಾರಣಕ್ಕೂ ಹಾನಿ ಆಗಬಾರ್ದು ಅಂತಂದ್ರೆ ಅಪಘಾತ ಆದ್ರೂ ಕೂಡ ಅದಕ್ಕೇನೂ ಕೂಡ ಹಾನಿ ಆಗಬಾರ್ದು ಅಂತ ಹಿಂದ್ಗಡೆ ಇಟ್ಟಿರ್ತಾರೆ. ಯಾಕಂದ್ರೆ ಹಿಂದ್ಗಡೆ ಒಂದಿಷ್ಟು ಎತ್ತರ ಇರೋದ್ರಿಂದಾಗಿ ಬ್ಲಾಕ್ ಬಾಕ್ಸ್ ಅನ್ನ ಅಲ್ಲಿಟ್ಟಿರ್ತಾರೆ. ಅಂದ್ರೆ ಸಮುದ್ರದ 14,000 ಅಡಿ ಆಳದಲ್ಲೂ ಹೋದ್ರೂ ಕೂಡ ಬ್ಲಾಕ್ ಬಾಕ್ಸ್ ಅದು ಏನಿರುತ್ತಲ್ಲ ಸಂಪೂರ್ಣವಾಗಿ ಸಿಗ್ನಲ್ ಅನ್ನ ಹಿಡಿಯುತ್ತೆ. ಅಂತಂದ್ರೆ ಸುಮಾರು ಅಂದ್ರೆ ಎಷ್ಟು ಗಂಟೆಗಳ ಕಾಲ ಆ ವಿಮಾನ ಹಾರಾಟವನ್ನ ಮಾಡಿದೆ. ಅದಾದ ನಂತರ ಬಂದು ಆ ವಿಮಾನ ಧರೆಗೆ ಅಪ್ಪಳಿಸಿದಲ್ಲ, ಆ ಅಪ್ಪಳಿಸಿದಂತ ಸಂದರ್ಭದಲ್ಲಿ ದಟ್ಟನೆ ಹೊಗೆ ಆಗಿರ್ಬೋದು, ಆ ದಟ್ಟನೆ ಹೊಗೆ ಜೊತೆಗೆ ಆ ಬೆಂಕಿ ಆಗಿರ್ಬೋದು, ಜ್ವಾಲೆ ಆಗಿರ್ಬೋದು, ಯಾರೂ ಕೂಡ ಊಹೆ ಮಾಡಿದ್ದಿಲ್ಲ ರೀ ಈ ರೀತಿ ಘಟನೆ ಆಗುತ್ತೆ ಅಂತ. ನಿಜಕ್ಕೂ ಆ ನಿನ್ನೆ ನಡೆದಿರುವಂತಹ ಒಂದು ಘಟನೆ ಎಲ್ರಿಗೂ ಕೂಡ ಶಾಕ್ ಅನ್ಸಿದೆ. ಅದರ ಜೊತೆಗೆ ಆ ಕುಟುಂಬದವರಿಗೂ ಕೂಡ ಒಂದಿಷ್ಟು ನೋವು ತಂದು ಉಂಟಿದೆ. 242 ಕುಟುಂಬ ಆ ದುಃಖ ಏನೇನೋ ಕನಸುಗಳನ್ನ ಕಂಡಿದ್ರು ಬಿಡಿ. ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ನಾವು ಹೇಳ್ತಾ ಹೋದಾಗ ಸಾಕಷ್ಟು ಜನ ಕನಸುಗಳನ್ನ ಕಂಡಿದ್ರು. ನೋಡಿ, ರೋಹಿಣಿ ಅನ್ನೋರು ಇದರಲ್ಲಿ ಇದೇ ಪ್ಲೇನ್ ಅಲ್ಲಿ ಹೋಗ್ಬೇಕಾಗಿತ್ತು, ಆದ್ರೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಸಿಕ್ಕಿದ್ರೋ ಕಾರಣದಿಂದಾಗಿ ಅವರು ಮಿಸ್ ಆಗ್ತಾರೆ. ಮತ್ತೊಬ್ರು ಎಮರ್ಜೆನ್ಸಿ ಗೇಟ್ ಇಂದ ಮತ್ತೊಬ್ರು ಇಲ್ಲಿ ಜಿಗಿತಾರೆ, ರಮೇಶ್ ಅನ್ನೋರು, ಅವರು ಕೂಡ ಉಳಿತಾರೆ. ಅದಾದ ನಂತರ ಏನೂ ಕೂಡ ಅನ್ಯಾಯ ಮಾಡದೆ, ಏನೂ ಕೂಡ ಆಗದೆ ಇರುವಂತ ಯಾರ ಹಣೆ ಬರನೋ ಏನ್ ಕತೆನೋ ಗೊತ್ತಿಲ್ಲ, ಆ ಹಾಸ್ಟೆಲ್ ಮೇಲೆ ಬಂದಿರುವಂತ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಸಾವನ್ನಪ್ತಾರೆ. ನೋಡಿ, ಯಾರು ಮಾಡಿದ ತಪ್ಪಿಗೆ ಯಾರ್ಯಾರು ಬಲಿ ಆಗ್ಬೇಕು. ನೋಡಿ, ಗಗನ ಸಖಿಯರು ಹಿಡ್ಕೊಂಡು, ಪೈಲಟ್ ಹಿಡ್ಕೊಂಡು, ಪ್ರಯಾಣಿಕರು ಹಿಡ್ಕೊಂಡು, ಯಾಕಂದ್ರೆ ಪೈಲಟ್ ಅಂತಂದ್ರೆ ಒಂದು ವಿಶ್ವಾಸದ ವ್ಯಕ್ತಿ, ನಮಗೆ ಒಯ್ದು ಅಲ್ಲಿಂದ ಇಲ್ಲಿಗೆ ಒಯ್ದು ಹೋಗ್ತಾನೆ ಅನ್ನುವಂಥದ್ದು. ಅಂದ್ರೆ ಇಡೀ ಜೀವನ 242 ಜನರ ಜೀವ ಆ ಪೈಲಟ್ ಕೈಯಲ್ಲಿ ಇರುತ್ತೆ. ಪ್ರತಿಯೊಬ್ಬರು ಕೂಡ ಅದನ್ನೇ ಅಂತಂದ್ರೆ ದೇವರ ಮೇಲೆ ನಂಬಿಕೆ ಇಟ್ಟಿರ್ತಾರೋ ಗೊತ್ತಿಲ್ಲ, ಬಟ್ ಆ ಪೈಲಟ್ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಯಾಕೆ? ಈ ಪೈಲಟ್ ನಮಗೆ ಸುರಕ್ಷಿತವಾಗಿ ನಮಗೆ ಹೋಗುವಂತ ಸ್ಥಳಕ್ಕೆ ಒಯ್ದು ತಲುಪಿಸ್ತಾನೆ ಅನ್ನುವಂಥ ವಿಶ್ವಾಸದಲ್ಲಿ ಇರ್ತಾರೆ. ಆದ್ರೆ ನಿನ್ನೆ ಆ ರೀತಿ ಆಗ್ಲಿಲ್ಲ. 242 ಜನ ಸಾವನ್ನಪ್ತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಶೋಕಾಚರಣೆ ಅಂತಾನೆ ಹೇಳ್ಬೋದು. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.